ರಿಕ್ವೆಸ್ಟ್ ಬಂತಾ? ಬಂದೆ. ಓಕೆ, ಎಲ್ರು ಸುಖಾಸನದಲ್ಲಿ ಕುತ್ಕೊಳ್ಳಿ. ನಿಧಾನವಾಗಿ ಎರಡೂ ಕೈಗಳನ್ನು ಜೋಡಿಸ್ಕೊಳ್ಳಿ. ಹಾಗೆ ಎರಡು ಕ್ರಾಸ್ ಮಾಡಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಕೊಳ್ಳಿ. ಒಳ ಹೋಗುವ ಉಸಿರು, ಬರುವ ಉಸಿರಿನ ಕಡೆ ಗಮನ ಕೊಡಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ನಿಮ್ಮ ಉಸಿರನ್ನು ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡಿ. ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರನ್ನು ಈ ಧ್ಯಾನ ಇನ್ವೈಟ್ ಮಾಡೋಣ. ಹಾಗೆ ಮಹಾವತಾರ್ ಬಾಬಾಜಿ ಅವರನ್ನು, ರಾಂಪ ಮಾಸ್ಟರ್ ಅನ್ನು, ಎಲ್ಲರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ.
ಮಾತ್ರ ಏನೇನ್ ಮಾಡ್ಕ್ಯಾದಾರ ಏನೇನ್ ಮಾಡ್ಕ್ಯಾದಾರ ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ, ಜಾಸ್ತಿ ಮಾಡಿ. ನಾವು ಎಷ್ಟು ಸಂಗೀತದೊಂದಿಗೆ ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿರುವಂತಹ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಯೋಚನೆ ಬಂದ್ರು ಕೂಡ ಮತ್ತೆ ಉಸಿರಿನ ಕಡೆ ವಾಪಸ್ ಬನ್ನಿ. ಯಾವುದೇ ಯೋಚನೆ ಬಂದ್ರು ಅಲ್ಲಿಗೆ ಕಟ್ ಮಾಡಿ ಮತ್ತೆ ಉಸಿರಿನ ಕಡೆ ಗಮನ ಕೊಡಿ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀವಿ, ಅಷ್ಟು ನಮ್ಗೆ ಒಳ್ಳೇದಾಗ್ತಾ ಬರುತ್ತೆ. ಹಾಗಾಗಿ ಎಲ್ಲರೂ ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ತೋರಿಸ್ತಾ ಬನ್ನಿ. ಮೊದಲನೆಯದಾಗಿ ನಮ್ಮ ಈ ದೇಹಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಿರುತ್ತೆ, ಒಂದು ದಿನಾನ ನಾವು ಜೋಡ್ ತಿಳಿಸಿರಲ್ಲ. ಸೊ ಇವಾಗ ಈ ಧ್ಯಾನದ ಮೂಲಕ ನಾವು ಈ ನಮ್ಮ ದೇಹಕ್ಕೆ ಪ್ರತಿಯೊಂದು ಅಂಗಗಳಿಗೂ ನಾವು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಯರ್ ಹೋಲ್ ಬಾಡಿ. ನಂಗೆ ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರ, ನಾನು ಒಂದಿನ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಸೊ
ಹಾಗೆ ನಾವು ಇರುವಂತಹ ಮನೆಗೆ ಗ್ರಾಟಿಟ್ಯೂಡ್ ತೋರಿಸಿ. ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಎಷ್ಟು ಗ್ರೇಟ್ಫುಲ್ ಆಗಿರ್ತೀವಿ ಅಷ್ಟು ನಮ್ಗೆ ಯೂನಿವರ್ಸ್ ಜಾಸ್ತಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾವು ಇರುವಂತಹ ಮನೆಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ತಂದೆ ತಾಯಿಗಳಿಗೂ ಕೂಡ ಥ್ಯಾಂಕ್ ಯು. ನಮ್ಗೆ ಇಷ್ಟೆಲ್ಲ ಕಲಿಸ್ಕೊಟ್ಟಿದ್ದಾರೆ, ಇಷ್ಟು ದೊಡ್ಡವರಾಗಿ ಮಾಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ತಿಳಿಸಿ. ಹಾಗೆ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಸಂಬಂಧಿಗಳಿರ್ಬೋದು, ಎಲ್ಲರಿಗೂ ನಿಮಗೆ ಯಾರು ಹತ್ತಿರದ ಇದ್ದಾರೆ, ನಿಮಗೆ ಯಾರು ಶತ್ರುಗಳಿದ್ದಾರೆ, ಎಲ್ಲರಿಗೂ ಗ್ರಾಟಿಟ್ಯೂಡ್ ತಿಳಿಸಿ. ಸೊ ನಾವು ಎಲ್ಲರಿಂದನೂ ಒಂದೊಂದು ಲೆಸನ್ ಕಲ್ತಿರ್ತೀವಿ. ಹಾಗಾಗಿ ಎಲ್ಲರೂ ನಮ್ಮ ಜೀವನದಲ್ಲಿ ಒಂದು ಕಾರಣ ಇಲ್ಲದೆ ಬರಲ್ಲ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಗ್ರಾಟಿಟ್ಯೂಡ್ ತಿಳಿಸಿ. ನಿಮ್ಮ 2 ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಹಾಗೆ ಜಾಗೃತವಾಗಿ ಬ್ರಹ್ಮಾಂಡಕ್ಕೆ ನೀವು ಧನ್ಯವಾದವನ್ನು ತಿಳಿಸಿ. ಹೀಗೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ನಾನು ಈ ಜಗತ್ತಿನಿಂದ ಬೇರೆಯಾದವನಲ್ಲ, ನಾನು ಈ ಜಗತ್ತಿನಿಂದ ಬೇರೆಯಾದವಳಲ್ಲ, ನಾನು ಈ ಬ್ರಹ್ಮಾಂಡದ ಒಂದು ಅದ್ಭುತ ಸೃಷ್ಟಿ. ನನ್ನ ಇಡೀ ಜೈವಿಕ ಅಸ್ತಿತ್ವವು ಈ ಕಾಸ್ಮಿಕ್ ಶಕ್ತಿಯೊಂದಿಗೆ ಒಂದಾಗಿದೆ. ನಾನು ಸಂಪೂರ್ಣವಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದೇನೆ. ನಾನು ದೇಹವಲ್ಲ, ನಾನು ಒಂದು ಆತ್ಮ. ಈ ಜೀವನವನ್ನು ಕೊಟ್ಟಿದ್ದಕ್ಕೆ ಬ್ರಹ್ಮಾಂಡಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು.
ಹೇಳ್ಕೊಳ್ಳಿ ಮನಸ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ಕೊಳ್ತಾ ಇರಿ. ಹಾಗೆ ನಿಧಾನವಾಗಿ ನಿಮ್ಮ ದೇಹದ ಕಡೆ ಬನ್ನಿ. ದೇಹವನ್ನು ಗಮನಿಸಿ. ಇಷ್ಟೊತ್ತು ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ಗುರುಗಳಾದ ಪಿತಾಮಹ ಪತ್ರಿಜಿ, ಸ್ವರ್ಣಮಾಲೆ ಪತ್ರಿಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ. ಹಾಗೆಯೇ ಇಲ್ಲಿವರೆಗೂ ಸಹಕರಿಸಿದಂತ ನಮ್ಮ ಈ ದೇಹಕ್ಕೆ ಧನ್ಯವಾದಗಳನ್ನು ತಿಳಿಸಿ. ಹಾಗೆ ನಿಧಾನವಾಗಿ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ 2 ಕಣ್ಣುಗಳನ್ನ ಬಿಡಿ. ರಿಲ್ಯಾಕ್ಸ್ ಆಗಿ ಸ್ವಲ್ಪ. ನೀರಿದ್ರೆ ನೀರು ಕುಡೀರಿ. ಸೊ ಇವತ್ತು ಗ್ರಾಟಿಟ್ಯೂಡ್ ಮತ್ತೆ ಅಕ್ಸೆಪ್ಟೆನ್ಸ್ ಬಗ್ಗೆ ನಾನು ಹೇಳೋಣ ಅಂತ ಅನ್ಕೊಂಡೆ. ಬಟ್ ಏನಾಗಿದೆ, ಸ್ವಲ್ಪ ಇಶ್ಯೂ ಅಂದ್ರೆ ಇಲ್ಲಿ ಇನ್ನೂ ಪವರ್ ಬಂದಿಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಂಗಾಗಿ 2 ಸರಿ ರೀಜಾಯ್ನ್ ಆದೆ ನಾನು.
ಹಾಗಾಗಿ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದೆ ನಾಳೆ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ನೆಕ್ಸ್ಟ್ ಮತ್ತೆ ಗೈಡೆಡ್ ಮೆಡಿಟೇಷನ್ ಮಾಡೋಣ. ಓಕೆನಾ? ಓಕೆ ಸೊ ಮೇಡಮ್. ಇಲ್ಲಿವರೆಗೂ ನೀವೆಲ್ಲ ಸಹಕರಿಸಿ ಎಲ್ರು ನನ್ನ ಜೊತೆ ಧ್ಯಾನ ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮ್ಯಾಮ್ ಧ್ಯಾನ? ಹಾ ಚೆನ್ನಾಗಿತ್ತು. ಸರಿ ಮ್ಯಾಮ್, 11 days ಇರುತ್ತೆ. ಇವತ್ತು ಆಲ್ರೆಡಿ ಇವತ್ತು 2ನೇ ದಿನ, ಇನ್ನು 9 ದಿನ ಇದೆ ಮ್ಯಾಮ್. ಎಲ್ರು ನೆನ್ನೆ ಇತ್ತಾ? ಚೆನ್ನಾಗಿ ಹಾ ಮ್ಯಾಮ್, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಓ, ಅಂದ್ರೆ ನಮ್ಗೆ ಇದು ಲಿಂಕ್ ಇವತ್ತು ಬಂದಿದ್ದು ಅನ್ಸುತ್ತೆ, ಮೆಸೇಜ್. ಇಲ್ಲ ಮೇಡಮ್, ಅದು ಬೇರೆ ಗ್ರೂಪ್ ಇದೆ, ಇನ್ನೊಂದು ಗ್ರೂಪ್ ಇದೆ. ನಾನು ಇವತ್ತು ನಿಮಗೆ ಜಾಯಿನ್ ಮಾಡಕ್ ಹೇಳಿ. ಇದು 11 days ಹೌದಾ? ಅಲ್ವಾ, 11 days Okay. ಚಾಲೆಂಜ್ ಅಲ್ವಾ, ಹಾಗಾಗಿ ಬೇರೆ ಗ್ರೂಪ್ ಇದೆ. ಹಾ ಹಾ, ಇದು ಓಕೆ ನಾನು ಲಿಂಕ್ ಜಾಯಿನ್ ಮಾಡಿ. ಓಕೆ ಓಕೆ. ಇಲ್ಲ, ನಾಳೆಯಿಂದ ನೆಕ್ಸ್ಟ್ ನೀನು 9 days ಇದೆಯಲ್ಲ, ಜಾಯಿನ್ ಆಗಿ ಚಾಲೆಂಜಸ್ ಸೆಟ್ ಮಾಡ್ಕೊಳ್ಳಿ, ಏನೋ ಚೆನ್ನಾಗಿರುತ್ತೆ. ಓಕೆ ಓಕೆ, ಓಕೆ ಮೇಡಮ್. ತುಂಬಾ ದಿನ ಆಯ್ತು ನಿಮ್ನೆಲ್ಲ ನೋಡಿ. ಖಂಡಿತ. ಹಾಯ್ ಸೌಮ್ಯ ಮ್ಯಾಮ್, ಹಾಯ್ ಅಮೃತ, ಹಾಯ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಿ ಮ್ಯಾಮ್, ನೀವು ಹೇಗಿದ್ದೀರಾ? ಸೂಪರ್. ಓಕೆ.